ಹಾಯ್ ಫ್ರೆಂಡ್ಸ್, ನನ್ನ ಫಿಟ್ನೆಸ್ ಜರ್ನಿ 10ನೇ ದಿನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಮೊದಲಿಗೆ ನನ್ನ ಜರ್ನಿಯಲ್ಲಿ ಸಪೋರ್ಟ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಆ್ಯಸ್ ಯೂಶುವಲ್ ಇವತ್ತು ಕೂಡ 4:30ಗೆ ಬಂದು ಪುನೀತ್ ರಾಜ್ಕುಮಾರ್ ಸರ್ಗೆ ನಮಸ್ಕಾರ ಮಾಡ್ತಾ ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಕೇವಲ ನನ್ನ ಫಿಟ್ನೆಸ್ ಬಗ್ಗೆ ಮಾತ್ರ ಅಲ್ಲ, ನಮ್ಮ ಜೀವನದಲ್ಲಿ ತುಂಬ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ತೀನಿ. ಅದು ನಮ್ಮ ಹೃದಯದ ಆರೋಗ್ಯದ ಬಗ್ಗೆ. ಇತ್ತೀಚಿನ ದಿನಗಳಲ್ಲಿ ತುಂಬ ಜನರು ನೋಡ್ತಾ ಇದ್ದೀವಿ, ವಯಸ್ಸು 30-40 ಇದ್ದರೂ ಹೃದಯ ಸಂಬಂಧಿಯ ಸಮಸ್ಯೆ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ಕೆಲವರಿಗೆ BP, ಕೆಲವರಿಗೆ ಕೊಲೆಸ್ಟ್ರಾಲು, ಕೆಲವರಿಗೆ ಹೃದಯಘಾತ. ಇವೆಲ್ಲ ಯಾಕೆ ಆಗುತ್ತೆ ಗೊತ್ತಾ? ಮೇನ್ ರೀಸನ್ ಏನಪ್ಪ ಅಂತಂದರೆ ಲೇಟ್ ನೈಟ್ ಮಲ್ಕೊಳ್ಳೋದು, ಜಂಕ್ ಫುಡ್ ತಿನ್ನೋದು, ವರ್ಕೌಟ್ ಮಾಡ್ದಲೇ ಇರೋದು. ಇನ್ನೂ ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ ಸ್ಟ್ರೆಸ್ ಆಗೋದು, ಒತ್ತಡದಲ್ಲಿ ಬದುಕೋದು. ನಾವು ಹಣ ಸಂಪಾದನೆಗಾಗಿ ತುಂಬ ಓಡ್ತೇವೆ, ಆದರೆ ನಮ್ಮ ಆರೋಗ್ಯದ ಬಗ್ಗೆ ಯೋಚನೆ ಮಾಡೋದನ್ನೇ ಮರ್ತ್ಬಿಟ್ಟಿದ್ದೀವಿ. ನಾನು ಕೂಡ ಅದೇ ತಪ್ಪು ಮಾಡಿದ್ದೆ. ಕೆಲಸ, ಬ್ಯುಸಿ ಶೆಡ್ಯೂಲ್, ಜವಾಬ್ದಾರಿಗಳು ಈ ಎಲ್ಲದರ ಮಧ್ಯೆ ನನ್ನ ಆರೋಗ್ಯದ ಬಗ್ಗೆ ನಾನು ಗಮನನೇ ಕೊಟ್ಟಿರಲಿಲ್ಲ. ಸೊ ಇವೆಲ್ಲ ಮೇನ್ ರೀಸನಿಂದ ನಾನು ಮತ್ತೆ ಯೋಗ ಜರ್ನಿನ ಸ್ಟಾರ್ಟ್ ಮಾಡಿದ್ದು. ನೆನ್ನೆನೂ ಕೂಡ ಒಂದು ಇನ್ಸಿಡೆಂಟ್ ನಡೆದಿದೆ ದಾವಣಗೆರೆಯಲ್ಲಿ. ತುಂಬ ಫಿಟ್ಟಾಗಿದ್ದಂಥ ವ್ಯಕ್ತಿ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಬಂದು ಮನೆಯಲ್ಲೇ ಕುಸಿದು ಸಾವನ್ನಪ್ಪಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಈ ಥರ ಇನ್ಸಿಡೆಂಟ್ಗಳು ತುಂಬ ಆಗ್ತಾ ಇದೆ, ಕೇಳೋಕ್ಕೂ ಭಯ ಆಗುತ್ತೆ. ಎಲ್ಲರಲ್ಲೂ ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ ಅಟ್ಲೀಸ್ಟ್ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ದಿನಕ್ಕೆ 10-15 ನಿಮಿಷ ಅಟ್ಲೀಸ್ಟ್ ವ್ಯಾಯಾಮ ಮಾಡಿ. ಇವತ್ತು ನನ್ನ ಯೋಗ ಅಭ್ಯಾಸದಲ್ಲಿ ಏನೆಲ್ಲ ಮಾಡಿದೆ ಅಂದರೆ ಮೆಡಿಟೇಷನ್ ಮಾಡಿ, ಪ್ರಾಣಾಯಾಮ ಮಾಡಿ ಬಾಡಿನ ಲೂಸ್ ಮಾಡಿದೆ. ಹಾಗೆ ಇವತ್ತಿನ ಪ್ರಾಕ್ಟೀಸಲ್ಲಿ ನಮ್ಮ ಹೃದಯ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದನ್ನು ಪ್ರಾಕ್ಟೀಸ್ ಮಾಡಿದೆ. ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ, ನೀವು ಕೂಡ ಈ ಅಭ್ಯಾಸನ ಪ್ರಾಕ್ಟೀಸ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ ಶೇರ್ ಮಾಡಿ. 1, 2, 3, 4, 5, 6, 7, 8, 9. ಆದರೆ ಒಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ, ಯೋಗ ಯಾವ ರೋಗಕ್ಕೂ ಮ್ಯಾಜಿಕ್ ಚಿಕಿತ್ಸೆ ಅಲ್ಲ, ಆರೋಗ್ಯಕರ ಜೀವನ ಶೈಲಿಯ ಒಂದು ಭಾಗ. ಸರಿಯಾದ ಟೈಮ್ಗೆ ಮಲ್ಕೊಳ್ಳೋದು, ಸರಿಯಾದ ಊಟ ಮಾಡೋದು, ವ್ಯಾಯಾಮ ಮಾಡೋದು ಮತ್ತು ಡಾಕ್ಟರ್ನ ಸಲಹೆ ಪಡೆದುಕೊಳ್ಳೋದು ಇವೆಲ್ಲವೂ ಮುಖ್ಯವಾಗಿರುತ್ತೆ. ನಿಮ್ಮ ಹೃದಯ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಈ ಅಭ್ಯಾಸ ತುಂಬ ಈಸಿಯಾಗಿದ್ದು ಯಾರು ಬೇಕಾದರೂ ಈ ಅಭ್ಯಾಸನ ಪ್ರಾಕ್ಟೀಸ್ ಮಾಡ್ಬೋದು. ಜಸ್ಟ್ 21 ಟೈಮ್ಸ್ ಈ ಥರ ಟ್ಯಾಪ್ ಮಾಡಬೇಕು. ಮತ್ತು ನಿಮ್ಮ ಹೃದಯದ ಸುತ್ತ ಈ ರೀತಿ ನಿಧಾನವಾಗಿ 10 ಟೈಮ್ಸ್ ಕ್ಲಾಕ್ ವೈಸ್, 10 ಟೈಮ್ ಆಂಟಿ ಕ್ಲಾಕ್ ವೈಸ್ ಮಾಡಬೇಕು. 3, 4, 5, 6, 7, 8, 9, 10. Reverse anti-clockwise. 1, 2, 3, 4, 5, 6, 7, 8, 9, 10. ಸೊ ಇದನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ರಕ್ತ ಸಂಚಾರ ತುಂಬ ಚೆನ್ನಾಗಾಗುತ್ತೆ, ಒತ್ತಡ ಕಡಿಮೆ ಆಗುತ್ತೆ ಮತ್ತು ಮನಸ್ಸಿಗೆ ಶಾಂತಿ ಸಿಗುತ್ತೆ. ಸೊ ನೀವು ಕೂಡ ಈ ಅಭ್ಯಾಸನ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ಆ್ಯಸ್ ಯೂಸಲ್ ಎಂದಿನಂತೆ ಸೂರ್ಯ ನಮಸ್ಕಾರ ಮಾಡಿ ನನ್ನ ಡೇ ಸೆಕ್ಷನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿಗೂ ಶೇರ್ ಮಾಡಿ. ಎಲ್ಲರೂ ಆರೋಗ್ಯವಾಗಿರೋಣ, ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಶ್ರೀರಾಮ್.